ಅವರ ಎದುರುಗಡೆನೆ ಕಾರ್ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಸೂರಜ್ ರೇವಣ್ಣ ಎಸ್ಕೇಪ್ ಆಗಿದ್ದಾನೆ. ಗನ್ನಿಕಡ ತೋಟದ ಮನೆಯಿಂದ ಸೂರಜ್ ಪರಾರಿ. ಇದಕ್ಕೆ ಸಹಾಯ ಮಾಡಿರೋದು ಪೊಲೀಸರೇ. ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಸೂರಜ್ ಪರಾರಿ ಆಗೋದಕ್ಕೆ ಪೊಲೀಸರೇ ಸಾಥ್ ನೀಡಿದ್ರ? ಸಂಜೆವರೆಗೂ ಫಾರ್ಮ್ ಹೌಸ್ ನಲ್ಲೇ ಇದ್ದಂತ ಸೂರಜ್ ಈಗ ಎಸ್ಕೇಪ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅದು ಕೂಡ ಪೊಲೀಸರು ಇಬ್ರು ಅಲ್ಲೇ ಇರುವಾಗ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಸೂರಜ್ ರೇವಣ್ಣ ಎಸ್ಕೇಪ್ ಆಗಿದ್ದಾನೆ. ಏನು ತಪ್ಪೇ ಮಾಡಿಲ್ಲ ಅನ್ನೋದಾಗಿದ್ರೆ ಯಾಕೆ ಎಸ್ಕೇಪ್ ಆಗಬೇಕಾಗಿತ್ತು? ಗನ್ನಿಕಡ ತೋಟದ ಮನೆಯಿಂದ ಸೂರಜ್ ಪರಾರಿ ಆಗಿದ್ದಾನೆ. ಬಹುಶಃ ಪರಾರಿ ಆಗೋದು ಈ ಕುಟುಂಬದವರ ಒಂದು ಹ್ಯಾಬಿಟ್ ಇರಬಹುದು. ಸೂರಜ್ ಪರಾರಿ ಆಗೋದಕ್ಕೆ ಪೊಲೀಸರೇ ಸಾಥ್ ನೀಡಿದ್ರ? ಸಂಜೆವರೆಗೂ ಕೂಡ ಫಾರ್ಮ್ ಹೌಸ್ ನಲ್ಲೇ ಇದ್ದಂತ ಸೂರಜ್ ಈಗ ಪರಾರಿ ಆಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಇಬ್ರು ಪೊಲೀಸರು ಕೂಡ ಇದ್ರು. ಸಹೋದರ ಪ್ರಜ್ವಲ್ ಕೂಡ ಇದೇ ರೀತಿ ಪರಾರಿ ಆಗಿದ್ರು. ಪೊಲೀಸರು ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ರು. ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಪರಾರಿ ಆಗಿದ್ದ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಈಗ ಸೂರಜ್ ರೇವಣ್ಣ ಕೂಡ ಎಸ್ಕೇಪ್ ಆಗಿದ್ದಾನೆ. ಈ ಕುಟುಂಬದವರಿಗೆ ಎಸ್ಕೇಪ್ ಆಗೋದು ಒಂದು ಚಾಳಿ ಅಂತ ಅನ್ಸುತ್ತೆ. ಏನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅಲ್ಲೇ ಇರಬಹುದಾಗಿತ್ತು. ನಾನು ಏನು ತಪ್ಪು ಮಾಡಿಲ್ಲ ಅಂತ ಒಂದು ರೀಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತು. ಬೇರೆ ಬೇರೆದಕ್ಕೆ ಮಾಧ್ಯಮಗಳನ್ನ ಕರೆಸಿ ಮಾತನಾಡೋರು ಇದಕ್ಕೂ ಕೂಡ ಮಾತನಾಡಬಹುದಾಗಿತ್ತು. ಸರ್, ಈಗ ನೀವು ಅದೇ ವಿಚಾರವನ್ನ ಹೇಳ್ತಾ ಇದ್ದೀರಿ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಇದು ನಾನು ಹೇಳುದು ಕಾಮನ್ ಪರ್ಸನ್ಗೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಇದಕ್ಕೆ ಯಾರು ಸಂತ್ರಸ್ತರು ಕಂಪ್ಲೇಂಟ್ ಕೊಡಲಿಕ್ಕೆ ಬರಲ್ಲ. ದಿಸ್ ಈಸ್ ದ ಪವರ್ ಆಫ್ ದೇವೇಗೌಡ ಫ್ಯಾಮಿಲಿ. ದಿಸ್ ಈಸ್ ದ ಪವರ್ ಆಫ್ ರೇವಣ್ಣ ಇನ್ ಹಾಸನ್. ನಾನು ಹೇಳ್ತಾ ಇದ್ದೀನಿ, ನಾವು ಹೇಳ್ತಾ ಇದ್ದೀವಿ, ಅಲ್ಲಿ ಮೇಡಮ್ SP ಅವರು ಇದ್ದಾರೆ, ತುಂಬ ನಿಷ್ಠಾವಂತರಿದ್ದಾರೆ, ಶಿ ಇಸ್ ವೆರಿ ಎಫಿಷಿಯಂಟ್ ಅಂತ ಹೇಳ್ತಾ ಇದ್ದೀವಿ. ಸ್ಟಿಲ್ ಇಟ್ ಕ್ಯಾನ್ ಪಾಸಿಬಲ್. ಈಗ ಅಲ್ಲಿ ಬೆಳಿಗ್ಗೆಯಿಂದ ಪೊಲೀಸ್ ವ್ಯಾನ್ ಇದ್ದಿದ್ದು ನಮ್ಮ ಹತ್ರ ಫೋಟೋಗ್ರಾಫ್ ಇದೆ. ಅವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬರುತ್ತೆ ಅಂತ ಪೊಲೀಸ್ ಅವರಿಗೆ, SP ಅವರಿಗೆ ನಾವು ಹೇಳಿದ್ದೀವಿ. ದೇ ನೋ ಎವ್ರಿಥಿಂಗ್. ನಮ್ಮ ಸಂತ್ರಸ್ತರು ಅಲ್ಲಿ 2 ಗಂಟೆಯಿಂದ ಅಲ್ಲೇ ಇದ್ದಾರೆ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಹೌ ದೇ ಕ್ಯಾನ್ ಅಲೌ ಹಿಮ್ ಟು ಎಸ್ಕೇಪ್? How they can allow him to escape? I don't know. It is the involvement of police. There is no. ನಾವು ಹೇಳ್ತಾ ಇದೀವಲ್ಲ, ನಾನು ಹೇಳ್ತಾ ಇದ್ದೀನಿ, who is the police inside there? There is Pradeep and one Mr. Arun. ಅಲ್ಲೇ ಇದ್ರು ಅವರು. ಅವ್ರ ಎದುರುಗಡೆನೆ ಓಡೋಗ್ತಾನೆ ಅಂತ ಮಾಹಿತಿ ಬಂದಿದೆ ನಮಗೆ. ಅವ್ರ ಎದುರುಗಡೆನೆ ನಾನು ಹೇಳಿದಲ್ಲ ನಿನ್ನೆ, ಇನ್ನೂ ರೇವಣ್ಣ ಮತ್ತೆ ದೇವೇಗೌಡರ ಫ್ಯಾಮಿಲಿಯ ತೊಳೆಯುವ ಕಾಕಿ ಬಟ್ಟೆ ಹಾಕೊಂಡು ಇರುವ ಸ್ಲೇವ್ಗಳು ಇದ್ದಾರೆ. ಇನ್ನೂ ಬೂಟ್ಸ್ ದೇವೇಗೌಡರ ಮನೆಯ ಬೂಟ್ಸ್ ಪೊಲೀಸ್ ಮಾಡುವ ಪೊಲೀಸವರು ಇದ್ದಾರೆ. ಯೂನಿಫಾರ್ಮ್ ಬಿಚ್ಚಿಟ್ಟು ಹೋಗೋದು. ಅವರ ಮನೆಗೆ ಇಲ್ಲೀಗಲ್ ಆಗಿ ಕಿಡ್ನಾಪ್ ಮಾಡಿಕೊಂಡು ಹೆಂಗಸನ್ನು ತಂದು ಬಿಟ್ಟವರು ಇದ್ದಾರೆ. ಯೂನಿಫಾರ್ಮ್ ಅವರ ಮನೆಗೆ ಬಟ್ಟೆ ಒಗೆಯುವ ಪೊಲೀಸರು ಇದ್ದಾರೆ. ಹೆಣ್ಮಕ್ಳನ್ನು ತಂದು ಬಿಟ್ಟ ಪೊಲೀಸರು ಇದ್ದಾರೆ. ನೋ ಸರ್ಪ್ರೈಸ್. ಏನು ನಿಮಗೆ ಸರ್ಪ್ರೈಸ್ ಆಗ್ತಾ ಇದೆನಾ? ನಮ್ಗಂತ ಆಗ್ತಾ ಇಲ್ಲಪ್ಪ. ಯಾವ ಸರ್ಪ್ರೈಸ್? ನಾವು ಸ್ಟಾರ್ಟಿಂಗಲ್ಲೇ ಆಗಿದ್ದೀವಿ. ದಿಸ್ ಮೇ ಬಿ ದ ಪ್ರೊಸೆಸ್. ಇದು ಆಗಬಹುದು ಅಂತ ಹೇಳ್ತಾ ಇದ್ದೀವಿ. ಏನಕ್ಕೆ ಬಿಟ್ರು, ಹೇಗೆ ಬಿಟ್ರು, ಯಾಕೆ ಬಿಟ್ರು, ವಿ ವಿಲ್ ಕ್ವಶನ್. ಮಾಡಲೇಬೇಕು ಸರ್. ಬಟ್ ನಮಗೆ ಗೊತ್ತಿತ್ತು ಇದು ಆಗತ್ತೆ, ಓಡಿಸ್ತಾರೆ ಇವರು. ಬಿಟ್ಟಿಲ್ವಾ ಪ್ರಜ್ವಲ್ ರೇವಣ್ಣನವನನ್ನು ಹೋಗ್ಲಿಕ್ಕೆ? ಮತ್ತೆ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಅದರ ಮೇಲೆ ಪ್ರಜ್ವಲ್ ರೇವಣ್ಣನಿಗೆ ಅಪ್ಪ, ಚಿಕ್ಕಪ್ಪ, ತಾತ ಲೆಟ್ರ್ ಬರೆದು ಪೊಲೀಸವ್ರು ಕರ್ಕೊಂಡ್ಬಂದಿದ್ದಲ್ಲ, ಲೆಟ್ರ್ ಕರ್ಕೊಂಡ್ಬಂದಿದ್ದು. ಲೆಟ್ರ್ ಕರೆದು ನಾವು ದೊಡ್ಡ ಜನ ಅಂತ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕಳಿಸಿಲ್ವಾ? ಅಲ್ಲೇ ಇಬ್ರು ಕಾವಲಿದ್ದು ಆತ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಕಾವಲಿದ್ದಿದ್ದೇ ಮೆಸೇಜ್ ಕೊಡಲಿಕ್ಕೆ, ಹೋಗು ಅಲ್ಲಿ FIR ಆಗ್ತಾ ಇದ್ದಂಗೆ ಹೋಗು. ಎಷ್ಟು ಗಂಟೆ ಬಿಟ್ಟರು, ಏನಕ್ಕೆ ಬಿಟ್ಟರು, ಯಾಕೆ ಬಿಟ್ಟರು, ಯಾಕೆ ಫಾಲೋ ಅಪ್ ಮಾಡಿಲ್ಲ? ಅದೇ ಒಬ್ಬ ಸಾಮಾನ್ಯ ಪರ್ಸನ್ ಆಗಲಿ ಅವನು ಓಡೋಗ್ಲಿ ನೋಡುವ.